ಹತ್ತರ್ಗಿ ಟೋಲ್ ಬಳಿ ವಾಹನಗಳ ಮೇಲೆ ನಡೆದಂತಹ ಒಂದು ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಉತ್ತರ ವಲಯ ಐಜಿಪಿ ಕೂಡ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಐಜಿಪಿ ಚೇತನ್ ಸಿಂಗ್ ರಾಥೋಡ್. ಉತ್ತರ ವಲಯ ಐಜಿಪಿ ಆಗಿರುವಂತಹ ಚೇತನ್ ಸಿಂಗ್ ರಾಥೋಡ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರ್ಗಿ ಕ್ರಾಸ್ ಬಳಿ ಅಂದರೆ ಟೋಲ್ ಬಳಿ ಇವತ್ತು ಮಧ್ಯಾಹ್ನದಲ್ಲೇ ಆದಂತಹ ಒಂದಷ್ಟು ಪ್ರಕ್ಷುಬ್ಧ ವಾತಾವರಣ. ಪ್ರತಿಭಟನೆಯನ್ನು ನಡೆಸಿದಂತಹ ರೈತರು ಅಲ್ಲಿಗೆ ಭದ್ರತೆಗೆ ಅಂತ ಹೇಳಿ ಹೋಗಿದ್ದಂತಹ ಪೊಲೀಸರ ಮೇಲೇನೆ ಒಂದಷ್ಟು ಜನ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿದ್ರು. ಸೊ ಇದರಲ್ಲಿ ಪೊಲೀಸರು ಕೂಡ ಗಾಯಗೊಂಡಿದ್ದಾರೆ. ಡಿವೈಎಸ್ಪಿ ಕೈ ಕೂಡ ಮುರಿತವಾಗಿದೆ. ಕೆಲವೊಂದಷ್ಟು ಜನ ಕಾನ್ಸ್ಟೇಬಲ್ಗಳಿಗೂ ಕೂಡ ತೀವ್ರತರದ ಪೆಟ್ಟುಗಳು ಬಿದ್ದಿವೆ. ಸ್ಪಾಟ್ಗೆ ಈಗಾಗಲೇ ಉತ್ತರ ವಲಯ ಐಜಿಪಿ ಚೇತನ್ ಸಿಂಗ್ ರಾಥೋಡ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಸಂಜಯ್ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡಿತಾವೋಣ. ಸಂಜಯ್, ಈಗಾಗಲೇ ಪೊಲೀಸರೆಲ್ಲರೂ ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ನಾವು ಕೂಡ ಗಮನಿಸ್ತಾ ಇದ್ವಿ. ಎಸ್ಪಿ ಕೂಡ ಭೀಮಾಶಂಕರ್ ಗುಳೇದವರು ಬೀಡು ಬಿಟ್ಟಿದ್ದಾರೆ, ಅಲ್ಲೇನೆ ಮೊಕ್ಕಾಂ ಹೂಡಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ನಿಭಾಯಿಸಿದ್ರ ಸಂಪೂರ್ಣವಾಗಿ ಅಂಡರ್ ಕಂಟ್ರೋಲ್ ಇದೆಯಾ ಈಗ? ಸಂಜಯ್, ಹೇಗಿದೆ ಈಗ ಅಲ್ಲಿನ ಸದ್ಯದ ವಾತಾವರಣ ನೋಡಿದ್ರೆ, ಅಥವಾ ಮತ್ತೇನಾದರೂ ಪ್ರತಿಭಟನೆಗಳು ನಡೆಯುವಂಥ ಸಾಧ್ಯತೆಗಳೇನಾದ್ರು ಕಂಡು ಬರ್ತಾ ಇದೆಯಾ, ಅಥವಾ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಈಗ? ಸಂಜಯ್ ರೆಹಮಾನ್, ಕಬ್ಬು ಬೆಳೆಗಾರರು ಬೆಳಗ್ಗೆ 11 ಗಂಟೆಗೆ ಈ ಹತ್ತರ್ಗಿ ಟೋಲ್ ಗೇಟ್ ಬಳಿ ನಾವು ರಾಷ್ಟ್ರೀಯ ಹೆದ್ದಾರಿ ಬಂದನ್ನು ಮಾಡ್ತೇವೆ ಅಂತ ಒಂದು ಮಾಹಿತಿಯನ್ನು ನೀಡಿದ್ರು. ಏನಲ್ಲಿ ಬೆಳಗ್ಗೆ 8 ಗಂಟೆಯಿಂದಲೇ ಬೆಳಗಾವಿ ಸೇರಿದಂತೆ ರಾಜ್ಯದ ಗದಗ, ಹಾವೇರಿ, ಬಿಜಾಪುರ ಸೇರಿದಂತೆ 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿತ್ತು. ಬೆಳಗ್ಗೆ 8 ಗಂಟೆಯಿಂದಲೇ ಅವರೆಲ್ಲರೂ ಕೂಡ ಕರ್ತವ್ಯವನ್ನು ನಿಭಾಯಿಸ್ತಾ ಇರುವಂಥದ್ದು. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಪ್ರತಿಭಟನಾ ನಿರತರನ್ನ ರೈತರನ್ನ ಮನವೊಲಿಸುವಂಥ ಒಂದು ಕೆಲಸವನ್ನು ಇಲ್ಲಿನ ಪೊಲೀಸ್ ಸಿಬ್ಬಂದಿ ಸಾಕಷ್ಟು ಶಾಂತಿಯುತವಾಗಿ ಮಾಡಿದ್ರು. ಆದರೂ ಕೂಡ ಕೆಲ ಕಿಡಿಗೇಡಿಗಳು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೆಸೋದ್ರ ಮುಖಾಂತರ ತಮ್ಮ ಒಂದು ವಿಕೃತಿಯನ್ನು ಮೆರೆದಿರುವಂಥದ್ದು. ಇದೀಗ ಉತ್ತರ ವಲಯ ಐಜಿಪಿ ಆಗಿರತಕ್ಕಂಥ ಚೇತನ್ ಸಿಂಗ್ ರಾಠೋಡ್ ಅವರು ಸ್ಥಳಕ್ಕೆ ಆಗಮಿಸಿ ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಾನು ಈಗ ದೃಶ್ಯಗಳಲ್ಲಿ ಕೂಡ ತಮಗೆ ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ. ಇದೀಗ ಇದು ಹತ್ತರ್ಗಿ ಏನೋ ಮುಂಜಾನೆಯಿಂದ ಪ್ರತಿಭಟನೆ ನಡೆಯಿತು. ಈ ಹತ್ತರ್ಗಿ ಕ್ರಾಸ್ ಇಲ್ಲಿ ಇದೀಗ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿರುವಂಥದ್ದು. ರೈತರು ಕೂಡ ಈಗ ಪ್ರತಿಭಟನೆಯನ್ನು ಸ್ಥಗಿತ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ಹೋಗಿದ್ದಾರೆ. ಆದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಇಲ್ಲಿ ಬೀಡು ಬಿಟ್ಟಿರುವಂಥದ್ದು. ಸರಿಸುಮಾರು 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಇಲ್ಲಿ ನಿಯೋಜಿಸಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ, ಯಾಕಂದರೆ ರೈತರ ಪ್ರತಿಭಟನೆ ಇನ್ನೂ ಕೂಡ ಮುಗಿದಿಲ್ಲ. ನಾಳೆ ಮತ್ತು ನಾಡಿದ್ದು ಕೂಡ ಪ್ರತಿಭಟನೆಯನ್ನು ಮಾಡ್ತೇವೆ ಅನ್ನೋ ಮಾತುಗಳನ್ನ ಕೆಲವು ಹೋರಾಟಗಾರರು ನೀಡಿರುವಂಥ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ನಾಳೆಗೆ ಈ ರೀತಿಯಾಗಿ ಅಹಿತಕರ ಘಟನೆಗಳು ನಡೀಬಾರದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತೆ ಇಲ್ಲಿ ಹತ್ತರ್ಗಿ ಬಳಿ ನಿಯೋಜನೆಯನ್ನ ಮಾಡಿರ್ತಕ್ಕಂಥ ಈಶಾನ್ಯ ವಲಯ ಐಜಿಪಿ ಆಗಿರ್ತಕ್ಕಂಥ ಚೇತನ್ ಸಿಂಗ್ ರಾಠೋಡ್ ಅವರು ಸ್ವತಃ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಆ ಮುಖಾಂತರ ಅಂತಂದ್ರೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಿಬ್ಬಂದಿ ಜೊತೆ ಚರ್ಚೆ ಮಾಡಿದ್ರ ಜೊತೆಗೆ ಏನು ಇವತ್ತಿನ ಮಧ್ಯಾಹ್ನ ಏನೆಲ್ಲ ಘಟನೆಗಳಾಯಿತು, ಯಾಕೆ ಘಟನೆಗಳಾಯಿತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆಯುವಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಪೊಲೀಸ್ ಸಿಬ್ಬಂದಿ ಸಾಕಷ್ಟು ಒಂದು ಕೆಲಸವನ್ನ ಮಾಡಿದ್ರು ಕೂಡ ಕೆಲ ಕಿಡಿಗೇಡಿಗಳ ಒಂದು ಆಟಾಟೋಪದಿಂದಾಗಿ ಈಗ ಪೊಲೀಸ್ ಸಿಬ್ಬಂದಿ ಕೂಡ ಗಾಯಗೊಂಡಿರುವಂಥದ್ದು. ಬೆಳಗ್ಗೆ 8 ಗಂಟೆಯಿಂದಲೇ ಅವರೆಲ್ಲರೂ ಕೂಡ ಊಟಕ್ಕೂ ಹೋಗದೆ ಅವರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆದರೂ ಕೂಡ ಪೊಲೀಸರ ಮೇಲೆ ಒಂದು ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿ ಒಂದು ಏನೋ ಪುಂಡಾಟವನ್ನು ಮೆರೆದ್ರು. ಅವರನ್ನ ಪತ್ತೆ ಹಚ್ಚುವಂಥ ಒಂದು ಕೆಲಸ ಒಂದು ಕಡೆ ಆಗ್ತಾ ಇದ್ರೆ, ನಾಳೆ ಮತ್ತು ನಾಡಿದ್ದು ಈ ರೀತಿಯ ಪ್ರತಿಭಟನೆ ಆದರೆ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಇದೀಗ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿರುವಂಥದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಸಂಜಯ್.